ಆಕೆ ನೋಡೋದಕ್ಕೆ ಅವರೇಜ್ ಬ್ಯೂಟಿ. ಇವಳ ಅಂದವನ್ನೇ ಆಭರಣ ಮಾಡಿಕೊಂಡವಳು ದುಡ್ಡಿದ್ದವರಿಗೆ ಗಾಳ ಹಾಕ್ತಿದ್ಲು. ಹೊತ್ತಲ್ಲದ ಹೊತ್ತಲ್ಲಿ ಕರ್ಸ್ಕೊಂಡು ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಿದ್ಲು. ಆದ್ರೀಗ ಇವರ ಗ್ರಹಚಾರ ಕೆಟ್ಟಿದೆ. ಹನಿ ಗ್ಯಾಂಗ್ಗೆ ಕೋಳ ಬೀದಿದೆ. ಕಣ್ಣಲ್ಲದೆ ಬೇಟೆ ಆಡ್ತಿದ್ದಳು ಪಂಚಾಮೃತ ಪಂಚಮಿ. ಮದವೇರಿದ್ದಳು ಪೂಜಾ, ಬಲೆಗೆ ಬಿದ್ದರೆ ಗೋವಿಂದ. ಹೆಣ್ಣು ಅಂದ್ರೆ ಚಂಚಲೆ, ಹೆಣ್ಣು ಅಂದ್ರೆ ಕೋಮಲೆ. ಕೆಲವರ ಪಾಲಿನ ಮನದರಸಿ, ಮದವೇರಿದವರ ಮದನ ಮೋಹಿನಿ. ಅದರಲ್ಲೂ ಕಿಂತ ಕಿಲಾಡಿ ಹೆಣ್ಣು ಮಕ್ಕಳಿದ್ದಾರಲ್ಲ, ಇವರ ಬಗ್ಗೆ ಹೇಳೋದೇ ಬೇಡ ಬಿಡಿ. ಕಣ್ಣಲ್ಲದೆ ಬೇಟೆ ಆಡೋ ರಣ ಬೇಟೆಗಾರ್ತಿ ಇವಳು. ಒಮ್ಮೆ ಇವಳ ಕಣ್ಣಳತೆಗೆ ಸಿಕ್ಕ್ರೆ ಮುಗಿದೇ ಹೋಯ್ತು. ನಿಂತಲ್ದೆ ಸ್ವರ್ಗದ ರುಚಿ ತೋರಿಸ್ತಿದ್ಲು. ಮಾತಲ್ದಿ ಮುತ್ತಿನ ಮಳೆ ಸುರಿಸ್ತಿದ್ದವಳು. 2-3 ದಿನಕ್ಕೆ ಅಖಾಡ ರೆಡಿ ಮಾಡ್ತಿದ್ಲು. ಅಪ್ಪಿ ತಪ್ಪಿ ಸ್ವರ್ಗ ನೋಡ್ತೀನಿ ಅಂತ ಹಿಂದೆ ಬಿದ್ರೆ ಮುಗಿದೇ ಹೋಯ್ತು. ಉಂಡು ಹೋದ ಕೊಂಡು ಹೋದ ಅಂತ ಬರೀ ಮೈಯಲ್ದಿ ಬೆತ್ತಲೆ ನಿಲ್ಲಿಸ್ತಿದ್ಲು. ನೋಡೋದಕ್ಕೆ ಸುಪನಾತಿ ಅಂತಿದ್ದವಳು ಹನಿ ಗ್ಯಾಂಗ್ ಕಟ್ಕೊಂಡು ಅಂಕಲ್ಸ್ಗಳ ಬೇಟೆ ಆಡ್ತಿದ್ಲು. ಫೋಟೋದಲ್ದಿರೋ ಇವಳ ಗೆಟಪ್ಗೂ ಅಸಲಿ ಗೆಟಪ್ಗೂ ತುಂಬಾನೇ ವ್ಯತ್ಯಾಸವಿದೆ ಬಿಡಿ. ಯಾಕಂದ್ರೆ ಇವಳು ಬಾಯಲ್ದಿಟ್ರೆ ಕರಗೋ ಜಿಲೇಬಿ ಅಲ್ಲ, ಮಾತಲ್ದೆ ಮಧುಮಾತ ತೋರಿಸ್ತಿದ್ದ ರಸಗುಲ್ಲ. ಹೋದಲ್ಲೆಲ್ಲ ಒಂದೊಂದು ಹೆಸರು ಇಟ್ಕೊಳ್ತಿದ್ದವಳು. ಒಬ್ಬರ ಪಾಲಿಗೆ ಪಂಚಮಿ ಆದ್ರೆ ಮತ್ತೊಬ್ಬರ ಪಾಲಿಗೆ ಪೂಜಾ ಆಗ್ತಿದ್ಲು. ಮಗದೊಬ್ಬರ ಪಾಲಿಗೆ ಸಮೀನಾ ಆಗಿ ಸೆರಗು ಹಾಸ್ತಿದ್ಲು. ಈಕೆಗಿನ್ನು ಜಸ್ಟ್ 29 ವರ್ಷ. ನೋಡೋದಕ್ಕೂ ಆವರೇಜ್ ಬ್ಯೂಟಿ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದವಳು. ದಾವಣಗೆರೆಯ ದುಡ್ಡಿರೋ ಕುಳಗಳನ್ನೇ ಹುಡುಕಿ ಹುಡುಕಿ ಗಾಳ ಹಾಕ್ತಿದ್ಲು. ಒಮ್ಮೆ ಫೋನ್ನಲ್ಲಿ ಹಾಯ್ ಬಾಯ್ ಅಂದ್ರೆ ಸಾಕು, ಸೀದಾ ಸ್ವರ್ಗದ ಆಸೆ ತೋರಿಸ್ತಿದ್ಲು. ಇದೇ ರೀತಿ ಶ್ರೀಮಂತ ವ್ಯಕ್ತಿಯೊಬ್ಬನಿಗೆ ಗಾಳ ಹಾಕಿದ್ಲು. ಇವಳ ಮೇಕಪ್ ಬ್ಯೂಟಿಗೆ ಮಾರು ಹೋದವ ವಿಲವಿಲ ಒದ್ದಾಡ್ತಿದ್ದ. ಯಾವಾಗ ಆಂಟಿಯನ್ನ ನೋಡ್ತೀನೋ, ಯಾವಾಗ ಆಂಟಿಯನ್ನ ಮುದ್ದಾಡ್ತೀನೋ ಅಂತ ನಿಂತಲ್ದೆ ನೆಲ ಕೆರೀತಿದ್ದ. ಹೀಗಾಗಿಯೇ ಮೇ 9ನೇ ತಾರೀಕು ಮುಹೂರ್ತ ರೆಡಿ ಮಾಡಿದ್ಲು. ರಾತ್ರಿ 10 ಗಂಟೆ ಸುಮಾರಿಗೆ ಫೋನ್ ಮಾಡಿದವಳು, ನಿನ್ನ ಜೊತೆ ಮಾತನಾಡೋದಿದೆ ಬಾ ಅಂತ. ಶಿವನಹಳ್ಳಿ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದಿದ್ದಾಳೆ. ಯಾರೂ ಇಲ್ಲದ ಹೊತ್ತು, ಜನರ ಸಪ್ಪಳವೇ ಇಲ್ಲದ ಜಾಗ, ಜೊತೆಗೆ ಸುತ್ತಲೂ ಕತ್ತಲು ಬೇರೆ. ದುಡ್ಡಿದ್ದ ದೊಡ್ಡ ಮನುಷ್ಯ ಅದೇನ್ ಆಸೆ ಪಟ್ಟಿದ್ನೋ ಏನೋ. ಆಂಟಿಯ ಕೈ ಹಿಡ್ಕೊಂಡು ಬಂದವ ಕತ್ತಲ ರಾತ್ರಿಯಲ್ಲಿ ಕಳೆದು ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದ. ಆದ್ರೆ ಇದೇ ಹೊತ್ತಿಗೆ ಆಂಟಿಯ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಇನೋವಾ ಕಾರಿನಲ್ಲಿ ಬಂದ ಒಬ್ಬ ಹೆಣ್ಣು ಮಗಳು ಹಾಗೂ ಮತ್ತಿಬ್ಬರು ಯುವಕರು ಅಸಲಿ ಆಟ ಶುರು ಮಾಡ್ತಾರೆ. ನನ್ನ ತಂಗಿಯನ್ನ ಇಷ್ಟೊತ್ತಿಗೆ ಗಿಲ್ಯಾ ಕರ್ಕಂಡ್ ಬಂದಿದ್ಯಾ ಅಂತ ಹಿಗ್ಗ ಮುಗ್ಗ ಥಳಿಸಿದ್ದಾರೆ. ನಂತರ ಕೊರಳಲ್ದಿದ್ದ ಚಿನ್ನದ ಸರ, ಕೈಯಲ್ದಿದ್ದ ಚಿನ್ನದ ಬ್ರೇಸ್ಲೆಟ್, 3 ಉಂಗುರಗಳನ್ನ ಕಿತ್ಕೊಂಡು ಸ್ಥಳದಿಂದ ಕಾಲ್ ಕಿತ್ತಿದ್ರು. ಇದೊಂದಿಗೆ ಸ್ವಲ್ಪ ಮಾತನಾಡೋದು ಬಾ ಅಂತ ಹೇಳಿ ಹರಿಹರಕ್ಕೆ ಹೋಗ್ತಕ್ಕಂಥ ಹಳೆ ಬಾತಿ ರಸ್ತೆಗೆ ಬರಕ್ಕೆ ಹೇಳ್ತಾರೆ. ಇವರು ಅಲ್ಲಿ ತಮ್ಮ ಬೈಕ್ನಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ 4 ಜನ ಸೇರಿಕೊಂಡು ಈ ಸದರಿ ಫಿರ್ಯಾದಿದಾರನ ಹೆದರಿಸಿ 80 ಗ್ರಾಂ ಚಿನ್ನವನ್ನು ದೋಚಿಕೊಂಡು ಅವರಿಗೆ ಹೆದರಿಸಿ ಅವ್ರನ್ನ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ಬಂಗಾರ ಕಳೆದುಕೊಂಡ ಯುವಕನಿಗೆ ಕುಂತ್ರು ಸಮಾಧಾನ ಆಗಿಲ್ದ, ನಿಂತ್ರು ಸಮಾಧಾನ ಆಗಿಲ್ದ. ಎಲ್ಲೋ ನನ್ನನ್ನ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಹೀಗಾಗಿ ಮಾರನೇ ದಿನ ಯುವತಿಯ ಫೋನ್ ನಂಬರ್ಗೆ ಕರೆ ಮಾಡ್ತಾನೆ. ಆಗ ಸ್ವಿಚ್ ಆಫ್ ಅಂತ ಬಂದಿದೆ. ಆಗ್ಲೇ ನೋಡಿ ತಾನು ಮೋಸ ಹೋಗಿರೋದು ಗೊತ್ತಾಗಿದ್ದು. ಹೀಗಾಗಿ ದಾವಣಗೆರೆ ಗ್ರಾಮಾಂತರ ಠಾಣೆಗೆ ದೂರು ನೀಡುತ್ತಿದ್ದಂತೆ ಪೊಲೀಸರು ಹನಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಪಂಚಮಿ, ಸುರೇಶ್, ಜಗದೀಶ್, ಗಂಗಾ ಹಾಗೂ ವೆಂಕಟೇಶ್ ಅನ್ನೋರನ್ನ ಬಂಧಿಸಿದ್ದು 10 ಲಕ್ಷ ಮೌಲ್ಯದ ಚಿನ್ನಾಭರಣ, ಇನೋವಾ ಕಾರ್ ಹಾಗೂ 1 ದ್ವಿಚಕ್ರ ವಾಹನವನ್ನ ಜಪ್ತಿ ಮಾಡಿದ್ದಾರೆ. ಒಂದು ಇನೋವಾ ಕಾರು, 1 ಸ್ಕೂಟಿ ಹಾಗೂ ಈ ಒಂದು ಕೃತ್ಯದಲ್ಲಿ ದೋಚಿಕೊಂಡು ಹೋಗಿರ್ತಕ್ಕಂಥ ಸುಮಾರು 80.16 ಗ್ರಾಂ ಚಿನ್ನವನ್ನು ನಾವು ವಶಪಡಿಸಿಕೊಂಡು ಒಟ್ನಲ್ಲಿ ದುಡ್ಡಿದ್ದವರನ್ನೇ ಟಾರ್ಗೆಟ್ ಮಾಡಿ ಮೋಡಿ ಮಾಡ್ತಿದ್ದವರಿಗೆ ಬೇಡಿ ಬಿದ್ದಿದೆ. ಆಂಟಿ ಕರೀತಾಳೆ, ಹೊತ್ತಲ್ಲದ ಹೊತ್ತಲ್ಲಿ ಆಸೆ ತೋರಿಸ್ತಾಳೆ ಅಂತ ಹಿಂದೆ ಹೋದ್ರೆ ಇದೇ ಗತಿಯಾಗೋದು. ಇಂಥವರಿಂದ ಸ್ವಲ್ಪ ಎಚ್ಚರಿಕೆಯಿಂದಾಗಿರಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ.